ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಒಂದು ಊರಿನಲ್ಲಿ ಒಂದು ಕಿರಾಣಿ ಅಂಗಡಿ ಇತ್ತು. ಅದ್ರ ಪಕ್ಕದಲ್ಲೇ ಒಂದು ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಇತ್ತು. ಸೊ ಒಂದ್ ಬಾರಿ ಸಾಯಂಕಾಲ ಸಮಯ ಎಲ್ಲ ಸ್ಕೂಲ್ ಮುಗಿದಾದ್ಮೇಲೆ ಮಕ್ಕಳೆಲ್ಲ ಅವ್ರವ್ರ ಮನೆಗೆ ಹೋಗಿದ್ದಾರೆ. ಜೋರಾಗಿ ಮಳೆ ಬರ್ತಾ ಇದೆ. ಒಂದು ಮಗು ಮಾತ್ರ, 8 ವರ್ಷದ ಮಗು ಮಾತ್ರ ಒಂದು ಕಟ್ಟೆ ಮೇಲೆ ಅಲ್ಲಿ ಕುಳಿತುಕೊಂಡಿದೆ, ನಡುಗ್ತಾ ಇದೆ. ಆ ಅಂಗಡಿಯ ಮಾಲೀಕ ಆ ಮಗುವನ್ನ ನೋಡ್ತಾರೆ. ಆಮೇಲೆ ಆ ಮಾಲೀಕನ ಮನೆ ಅಲ್ಲ ಇತ್ತು. ಸೊ ಮನೆಗೆ ಹೋಗ್ಬಿಟ್ಟು ಬಿಸಿ ಹಾಲನ್ನು ತೆಗೆದುಕೊಂಡು ಒಂದು ಬಿಸ್ಕೆಟ್ ಪ್ಯಾಕೆಟ್ ಅನ್ನ ತೆಗೆದುಕೊಂಡ್ಬಿಟ್ಟು ಆ ಮಗುವಿನ ಹತ್ರ ಹೋಗ್ಬಿಟ್ಟು ತಗೋ ಇದನ್ನ ಕುಡಿ ಅಂತ ಹೇಳ್ತಾರೆ. ಆ ಮಗು ಇದ್ರೆ ಅಂಕಲ್ ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಬೇಡ ಅಂತ ಹೇಳುತ್ತೆ. ಅದಕ್ಕೆ ಇಲ್ಲ ಕಣೋ, ದುಡ್ಡಿಗೋಸ್ಕರ ತಂದಿಲ್ಲ ನಾನು, ತಗೋ ಕುಡಿ ಅಂತ ಹೇಳ್ತಾರೆ. ಸೊ ಯಾಕೆಂತಂದ್ರೆ ಅವ್ರಮ್ಮ ಹಲವಾರು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರು. ಅದೆಲ್ಲ ಮುಗಿಸ್ಬಿಟ್ಟು ಬಂದು ಆ ಮಗುನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಆ ಮಗು ಅಲ್ಲೇ ವೇಟ್ ಮಾಡ್ತಾ ಇತ್ತು. ಬಟ್ ಅವತ್ತು ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಆ ಮಗು ನಡುಗ್ತಾ ಇತ್ತು. ಸೊ ಅದಕ್ಕೆ ಇವ್ರ ಅಂಗಡಿ ಮಾಲೀಕರು ನೋಡ್ಬಿಟ್ಟು ಏನ್ ಮಾಡ್ತಾರೆ, ತಗೋ ಕುಡಿ. ಸೊ ನಾನು ಹೀಗೆ ಒಂದಿನ ಚಿಕ್ಕವನಿದ್ದಾಗ ನಡುಗ್ತಾ ಕುಳಿತಿದ್ದೆ, ಯಾರೋ ನನ್ಗೆ ಬಿಸಿ ಹಾಲು ತಂದು ಕೊಟ್ರು ಮತ್ತೆ ಬಿಸ್ಕಿಟ್ ಕೊಟ್ರು. ಸೊ ನಿನ್ನ ನೋಡ್ಬಿಟ್ಟು ನನ್ಗೆ ಅದೇ ದೃಶ್ಯ ನೆನಪಾಯ್ತು, ಅದಕ್ಕೋಸ್ಕರ ನಾನು ಈ ಹಾಲು ತೆಗೆದುಕೊಂಡು ಬಂದೆ, ಕುಡಿ ಅಂತ ಹೇಳ್ತಾರೆ. ಆ ಮಗು ನಗ್ತಾ ಏನ್ ಮಾಡುತ್ತೆ, ಹಾಲನ್ನ ತೆಗೆದುಕೊಂಡು ಕುಡಿಯುತ್ತೆ ಮತ್ತು ಬಿಸ್ಕೆಟ್ ಅನ್ನು ಕೂಡ ತಿನ್ನುತ್ತೆ. ಥ್ಯಾಂಕ್ ಯು ಅಂಕಲ್ ಅಂತ ಹೇಳುತ್ತೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ನೋಡು ಮುಂದೆ ನೀನು ಒಂದಿನ ಬೆಳೆದು ದೊಡ್ಡವನಾಗ್ತೀಯ ಅಲ್ವಾ. ಸೊ ಹೀಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದಾಗ ನೀನು ಕೂಡ ಅವ್ರಿಗೆ ಸಹಾಯ ಮಾಡು, ಅದೇ ಏನಾಗಿದೆ ನನಗ್ ಕೊಡುವಂತಹ ಬೆಲೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮಗು ತಲೆ ಆಡಿಸ್ತಾ ಮುಗುಳ್ನಾಗುತ್ತೆ. ಸೊ ಈ ಮೋರಲ್ ಆಫ್ ದ ಸ್ಟೋರಿ ಅಂತಂದ್ರೆ, ಆ ವ್ಯಕ್ತಿ ಆ ಮಗುವನ್ನ ನೋಡ್ಬಿಟ್ಟು ಬಿಸಿ ಹಾಲನ್ನ ಅಥವಾ ಬಿಸ್ಕೆಟ್ ಪ್ಯಾಕೆಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಾ ಇದ್ದಾರಲ್ವಾ, ಇದಕ್ಕೆ ಕಾರಣ ಏನು? ಆ ವ್ಯಕ್ತಿಯಲ್ಲಿರುವಂತಹ ಕರುಣೆಯ ಗುಣನೇ ಏನಾಗಿದೆ. ಸೊ ಅಷ್ಟೊಂದು ಪ್ರೀತಿಯನ್ನ ಆ ಮಗುವಿನ ಮೇಲೆ ಕರುಣೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ. ಇಂಥ ಸ್ಟೋರಿಗಳನ್ನ ಕೇಳ್ತಾ ಇದ್ರೆ ನಮ್ಮೆಲ್ಲರಲ್ಲೂ ಕೂಡ ಕರುಣೆಯ ಗುಣ, ಕಂಪ್ಯಾಷನ್ ಅಥವಾ ಕೈಂಡ್ನೆಸ್ ಅಂತ ಏನ್ ಕರಿತೀವಿ, ದಯೆಯ ಗುಣ ನಮ್ಮೆಲ್ಲರಲ್ಲೂ ಇದೆ. ಇಂಥ ಕೆಲವೊಂದು ದೃಶ್ಯಗಳನ್ನ, ಕಥೆಗಳನ್ನ ನಾವು ಕೇಳಿದ್ವಿ, ನೋಡಿದ್ವಿ ಅಂತಂದ್ರೆ ನಮ್ಮಲ್ಲೂ ಕೂಡ ಅಂತಹ ಕರುಣೆ ಏನಾಗುತ್ತೆ, ಆ ಕರುಣೆಯ ಗುಣ ಜಾಗೃತ ಆಗುತ್ತೆ. ನಾವು ಕೂಡ ಏನ್ ಮಾಡ್ತೇವೆ, ಇನ್ನೊಬ್ಬರಿಗೆ ಸಹಾಯ ಮಾಡೋದಾದ್ರೂ ಆಗಿರ್ಲಿ ಅಥವಾ ಇನ್ನೊಬ್ಬರಿಗೆ ಸಹಯೋಗ ನೀಡೋದಾದ್ರೂ ಆಗಿರ್ಲಿ ಮಾಡ್ತೇವೆ ಅಲ್ವಾ. ಅಂತಂದ್ರೆ ಕರುಣೆಯ ಗುಣ ಅಂತಂದ್ರೆ ಏನಾಗಿದೆ, ಕೇವಲ ಇನ್ನೊಬ್ಬರ ಕಷ್ಟವನ್ನ ನೋಡ್ಬಿಟ್ಟು ಕೇಳ್ಬಿಟ್ಟು ಸುಮ್ನೆ ಇರೋದಂತಲ್ಲ. ನಿಜವಾಗ್ಲೂ ಆ ನೋವು ಅಥವಾ ಆ ಕಷ್ಟ ಅವರು ಅದರಿಂದ ದೂರ ಆಗ್ಲಿ ಮತ್ತು ಅವ್ರು ಅದರಿಂದ ಹೊರಗಡೆ ಬರ್ಲಿ ಅಂತ ಮನಸ್ಸಿಂದ, ಹೃದಯದಿಂದ ಬಯಸೋದು ಮತ್ತು ಹಾಗೆ ನಾವು ನಡೆದುಕೊಳ್ಳೋದು ಅಂತಂದ್ರೆ ಅವರಿಗೆ ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ನಾವು ಸಹಾಯ ಮಾಡೋದು ಆಗಿದೆ. ಇದು ನಿಜವಾದ ಕರುಣೆ ಆಗಿದೆ ಅಲ್ವಾ. ಸೊ ಅಂತಂದ್ರೆ ಎಲ್ಲರೂ ಕೂಡ ಜೀವನದಲ್ಲಿ ಅವ್ರವ್ರದೇ ಆದ ಒಂದು ಹೋರಾಟದಲ್ಲಿದ್ದಾರೆ. ಕೆಲವರು ಬಡತನ ಅವರು ಎದುರಿಸ್ತಿರ್ಬೋದು, ಹಣದ ಸಮಸ್ಯೆ ಉಂಟಾಗ್ತಿರ್ಬೋದು, ಆ ಹೋರಾಟದಲ್ಲಿದ್ದಾರೆ. ಕೆಲವೊಬ್ಬರ ಜೀವನದಲ್ಲಿ ಸಂಬಂಧಗಳು ಚೆನ್ನಾಗಿಲ್ಲದೆ ಇರ್ಬೋದು ಅಥವಾ ಬಿಕ್ಕಟ್ಟಿರ್ಬೋದು ಸಂಬಂಧಗಳಲ್ಲಿ. ಸೊ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಅವರು ಆ ಸಮಸ್ಯೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅನಾರೋಗ್ಯದ ಸಮಸ್ಯೆ ಉಂಟಾಗಿದೆ, ಅದರಲ್ಲಿ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅವ್ರದೇ ಯಾವುದೋ ಹಳೆ ಸಂಸ್ಕಾರಗಳು ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ. ಸೊ ಈ ರೀತಿ ಎಲ್ಲರೂ ಕೂಡ ಅವ್ರವ್ರ ಜೀವನದಲ್ಲಿ ಒಂದಲ್ಲ ಒಂದು ಹೋರಾಟದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ. ಸೊ ನಮ್ಮಲ್ಲಿ ಕರುಣೆ ಅನ್ನೋದು ಇತ್ತು ಅಂತಂದ್ರೆ, ದಯೆ ಅನ್ನೋದು ಇತ್ತು ಅಂತಂದ್ರೆ, ಇನ್ನೊಬ್ರಿಗೆ ಯಾಕೆ ಹಾಗೆ ಮಾತಾಡ್ತಾ ಇದ್ದಾರೆ, ಯಾಕೆ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಹಾಗೆ ಅವರು ವರ್ತಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅಂತಂದ್ರೆ ಯಾರಲ್ಲಿ ಕರುಣೆ ಇರುತ್ತೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬರನ್ನ ಜಡ್ಜ್ ಮಾಡೋದಿಲ್ಲ. ತಕ್ಷಣನೇ ನೋಡ್ಬಿಟ್ಟು ಯಾರಾದ್ರೂ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಂತಂದ್ರೆ ಇವ್ರು ಕೋಪಿಸ್ಟ್ರು, ತುಂಬಾ ದುರಹಂಕಾರಿ ಅಂತ ಹೇಳ್ಬಿಟ್ಟು ತಕ್ಷಣ ಜಡ್ಜ್ ಮಾಡೋದಿಲ್ಲ. ಇವ್ರು ಯಾಕೆ ಹಿಂಗ್ ನಡೆದ್ಕೊಂಡ್ರು, ಇಷ್ಟೊಂದು ಸಣ್ಣ ವಿಷಯಕ್ಕೆ ಅಷ್ಟೊಂದು ಜೋರಾಗಿ ಯಾಕೆ ಪ್ರತಿಕ್ರಿಯೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವರ ನಡವಳಿಕೆ ಹಿಂದೆ ಇರುವಂತಹ, ಅವರ ವರ್ತನೆ ಹಿಂದಿರುವಂತಹ ಸೊ ಆ ರೀಸನ್ ಅನ್ನ, ಆ ಕಾರಣವನ್ನ ತಿಳಿದುಕೊಂಡ್ಬಿಟ್ಟು ಖಂಡಿತವಾಗ್ಲೂ ಅವ್ರಿಗೆ ಸಹಾಯ ಮಾಡೋದಕ್ಕಾಗಿ ಅವರು ಹೆಲ್ಪ್ ಮಾಡ್ತಾರೆ. ಒಬ್ಬ ವಯಸ್ಸಾಗಿರುವಂತಹ ವ್ಯಕ್ತಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ ನರ್ಸ್ಗಳ ಮೇಲೆ ಚಿಕ್ಕ ಪುಟ್ಟ ರೀಸನ್ಗೂ ಕೋಪ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ತಿರ್ತಾರೆ. ಎಷ್ಟೋ ನರ್ಸ್ಗಳು ಇವರಿಂದ ತಪ್ಪಿಸ್ಕೊಳ್ತಿರ್ತಾರೆ. ಅಯ್ಯೋ ಅಲ್ಲಿ ಹೋದ್ರೆ ಸುಮ್ಮನೆ ಕಿರ್ಚಾಡ್ತಾರೆ ಚಿಕ್ಕ ಪುಟ್ಟ ಮಾತಿಗೂ ಅವರು ಅಂತ ಹೇಳ್ಬಿಟ್ಟು. ಆದ್ರೆ ಒಬ್ಬ ನರ್ಸ್ ಮಾತ್ರ ದಿನಾಗ್ಲೂ ಕೂಡ ಇವ್ರ ಹತ್ರ ಬಂದು ಮುಗುಳ್ನಾಗ್ತಾ ಇದ್ರು ಮತ್ತೆ ಇವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಒಂದಿನ ಆ ವಯಸ್ಸಾಗಿರುವಂತಹ ವ್ಯಕ್ತಿ ಹೇಳ್ತಾರೆ, ಸ್ವಲ್ಪ ದಿನಗಳ ಹಿಂದೆನೆ ನನ್ನ ಹೆಂಡತಿ ತೀರ್ಕೊಂಡ್ರು, ಅವ್ರು ಹೋದ್ಮೇಲೆ ನನ್ನ ಜೊತೆ ಯಾರು ಪ್ರೀತಿಯಿಂದ ಮಾತೇ ಆಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾರೆ. ಅವಾಗ ಆ ನರ್ಸ್ಗೆ ಅರ್ಥ ಆಗುತ್ತೆ, ಇವರು ನಿಜವಾಗ್ಲೂ ಅಂದ್ರೆ ಕೋಪಿಷ್ಟ ಅಲ್ಲ, ಇವರು ಒಂಟಿತನವನ್ನ ಅನುಭವಿಸ್ತಾ ಇದ್ದಾರೆ. ಆ ಒಂಟಿತನದ ನೋವಿನಲ್ಲಿ ಕೆಲವೊಂದ್ ಬಾರಿ ಜೋರಾಗಿ ಮಾತಾಡ್ತಾರೆ ಅಷ್ಟ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ. ಅಂತಂದ್ರೆ ಹೇಳೋ ಉದ್ದೇಶ ಏನು ಅಂತಂದ್ರೆ, ಒಬ್ರು ಹೇಗ್ ವರ್ತಿಸ್ತಾ ಇದಾರೆ, ಹೇಗ್ ನಡೆದುಕೊಳ್ತಾ ಇದಾರಲ್ವಾ, ಅವ್ರಿಗೆ ಅವ್ರದೇ ಆದ ಕಾರಣ ಇರುತ್ತೆ.
ಯಾರಲ್ಲಿ ಕರುಣೆ ಅನ್ನುವಂತಹ ಗುಣ ಇರುತ್ತಲ್ವಾ, ಆ ಕಾರಣವನ್ನ ನೋಡ್ಬಿಟ್ಟು ಅವ್ರ ತಕ್ಷಣ ಜಡ್ಜ್ ಮಾಡೋದಿಲ್ಲ. ಅವ್ರು ವರ್ತಿಸೋದಕ್ಕೆ ಏನ್ ಕಾರಣ ಅಂತ ಅರ್ಥ ಮಾಡ್ಕೊಳ್ತಾರೆ ಮತ್ತು ಇನ್ನೊಬ್ಬರ ವ್ಯವಹಾರ ಹೇಗೆ ಇದ್ರು ಇವರು ಸರಿಯಾದ ವ್ಯವಹಾರವನ್ನ ಮಾಡ್ತಾರೆ. ಮಗುಳ್ನಾಗೋದೇ ಆಗಿರ್ಲಿ ಅಥವಾ ಶಾಂತವಾಗಿ ಮಾತನಾಡೋದೇ ಆಗಿರ್ಲಿ. ಸೊ ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ? ಯಾರ ಹೃದಯದಲ್ಲಿ ಕರುಣೆ ಇರುತ್ತಲ್ವಾ ಆವಾಗ. ಯಾರಲ್ಲಿ ಕರುಣೆ ಇರುತ್ತಲ್ವಾ ಅವರಲ್ಲಿ ನ್ಯಾಚುರಲ್ ಆಗಿ ಪ್ರೀತಿಯ ಗುಣ ಮತ್ತು ಕ್ಷಮೆಯ ಭಾವನೆನೂ ಕೂಡ ಬರುತ್ತೆ. ಸೊ ಆದ್ರಿಂದ ನಾವೆಲ್ಲರಲ್ಲಿ ಕೂಡ ಕರುಣೆ ಇದೆ. ಈ ಕರುಣೆ ಅನ್ನುವಂತ ಶಬ್ದ, ಕಂಪ್ಯಾಷನ್ ಅನ್ನುವಂತ ಈ ಶಬ್ದ ಕೇಳಿದ್ರೆ ನಮ್ಗೆ ಏನ್ ಅನ್ಸುತ್ತೆ? ಒಂದು ಶಾಂತಿಯ ಅನುಭವ ಆಗುತ್ತೆ, ಒಂದು ಏನು ಹಗುರತೆಯ ಅನುಭವ ಕೂಡ ಆಗುತ್ತೆ. ಈ ಕರುಣೆಯ ಕಥೆಗಳನ್ನ ನಾವು ಕೇಳ್ತಾ ಇದ್ವಿ, ಸ್ಟೋರಿಗಳನ್ನ ಏನಾದ್ರೂ ನಾವು ಓದ್ತಾ ಇದ್ವಿ ಅಥವಾ ಏನಾದ್ರೂ ಅಂತ ಸೀರಿಯಲ್ ಅನ್ನ ನಾವು ನೋಡ್ತಾ ಇದ್ವಿ ಅಂತಂದ್ರೆ ನಮ್ಮಲ್ಲಿ ಆ ಕರುಣೆಯ ಗುಣ ಜಾಗೃತ ಆಗುತ್ತೆ. ಒಂದು ಸಕಾರಾತ್ಮಕತೆಯ ಭಾವನೆ ನಮ್ಮಲ್ಲಿ ಕೂಡ ಮೂಡುತ್ತೆ. ಸೊ ಇದೊಂದು ದೈವಿ ಗುಣ ಆಗಿದೆ. ಕರುಣೆ ಅನ್ನೋದು ಒಂದು ದೈವಿಕ ಗುಣ ಆಗಿದೆ ಅಲ್ವಾ. ಎಲ್ರಿಗೂ ಕೂಡ ಇದು ಇಷ್ಟ ಆಗುವಂತದ್ದು, ಆಕರ್ಷಣೆ ಮಾಡುವಂತದ್ದು. ಮತ್ತು ಎಲ್ರ ಪ್ರತಿ ನಮ್ಮ ಮನಸ್ಸಿನಲ್ಲಿ ಕರುಣೆ ಇತ್ತಂತಂದ್ರೆ ಏನಾಗುತ್ತೆ? ಸೊ ನಾವು ಎಲ್ಲರಲ್ಲಿ ಕೂಡ ಏನ್ ಮಾಡ್ತೇವೆ? ಒಳ್ಳೇದನ್ನೇ ನೋಡ್ತೇವೆ, ಎಲ್ರ ಜೊತೆ ಪ್ರೀತಿಯಿಂದನೇ ವ್ಯವಹಾರ ಮಾಡ್ತೇವೆ. ಏನಾದ್ರೂ ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಕ್ಷಮೆ ಕೇಳ್ತಾ ಇದ್ದಾರೆ ಅಂತಂದ್ರೆ ತಕ್ಷಣ ಅವರನ್ನ ನಾವೇನ್ ಮಾಡ್ತೇವೆ? ಕ್ಷಮೆ ಮಾಡ್ತೇವೆ. ಮತ್ತು ನಮ್ಮಲ್ಲಿ ಕರುಣೆ ಇತ್ತಂತಂದ್ರೆ ನಾವು ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಗಾಬರಿ ಅನುಭವ ಮಾಡೋದಾಗ್ಲಿ ಅಥವಾ ಒತ್ತಡದ ಅನುಭವ ಮಾಡೋದಾಗ್ಲಿ ಮಾಡೋದಿಲ್ಲ, ಅಥವಾ ಕೋಪ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಯಾಕಂದ್ರೆ ಪರಿಸ್ಥಿತಿಯನ್ನ, ವ್ಯಕ್ತಿಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವಲ್ಲಿ ಮಾಡ್ತೇವೆ. ಸೊ ಆದ್ರಿಂದ ಕರುಣೆ ಇತ್ತು ಅಂತಂದ್ರೆ ಸಂಬಂಧಗಳು ಕೂಡ ಚೆನ್ನಾಗಿರ್ತವೆ. ನಾವೇನಾದ್ರೂ ದೊಡ್ಡ ಕೆಲಸ ಮಾಡ್ತಾ ಇದೀವಿ, ಹಲವಾರು ಜನರು ಆ ಟೀಮ್ ಅಲ್ಲಿ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಬೇಕಾಗಿದೆ ಅಂತಂದ್ರೆ ಒಬ್ಬರ ಪ್ರತಿ ಇನ್ನೊಬ್ಬರಿಗೆ ಸದ್ಭಾವನೆ ಇರೋ ಕಾರಣ ಏನಾಗುತ್ತೆ? ಆ ಕೆಲಸನೂ ಕೂಡ ನಾವು ಚೆನ್ನಾಗಿ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕ್ಷಮೆ ಭಾವನೆ ಇತ್ತು ಅಂತಂದ್ರೆ ಒಬ್ರು ಏನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಕ್ಷಮಿಸ್ಬಿಡ್ತೀವಿ ಅಂತಂದ್ರೆ ಆ ಕೆಲಸದಲ್ಲಿ ನಾವು ಒಟ್ಟಿಗೆ ಮುಂದುವರಿಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದೇ ಕರುಣೆ ಇಲ್ಲ ಅಂತಂದ್ರೆ ನಾವು ಜಡ್ಜ್ ಮಾಡ್ತಾ ಇದ್ವಿ ಅಂತಂದ್ರೆ ನೀವು ತಪ್ಪು ಮಾಡಿದ್ರಿ, ನೀವು ಹೀಗ್ ಮಾಡಿದ್ರಿ, ನೀವು ಹೀಗ್ ಮಾಡಿದ್ರಿ ಅಂತ ಯಾವಾಗ್ಲೂ ನಾವು ಇನ್ನೊಬ್ಬರಿಗೆ ಟೀಕೆ ಮಾಡ್ತಾ ಇದ್ವಿ, ಜಡ್ಜ್ ಮಾಡ್ತಾ ಇದ್ವಿ ಅಂತಂದ್ರೆ ಸಂಬಂಧಗಳಲ್ಲಿ ಕೂಡ ದೂರಿತನ ಅನ್ನೋದು ಉಂಟಾಗುತ್ತೆ. ಒಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮನಸ್ತಾಪ ಉಂಟಾಗುತ್ತೆ ಅಲ್ವಾ. ಮತ್ತೆ ಒಬ್ರು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ಮತ್ತು ಅಲ್ಲಿ ವಾತಾವರಣದಲ್ಲಿ ಕೂಡ ಸಕಾರಾತ್ಮಕವಾದ ಎನರ್ಜಿ ಅನ್ನೋದು ಇರೋದಿಲ್ಲ. ಸೊ ಆದ್ರಿಂದ ನಮ್ಮಲ್ಲಿ ಕರುಣೆ ಇದೆ, ನಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಆದ್ರೆ ಇದನ್ನ ತಡೀತಾ ಇರೋದೇನು? ದಿನನಿತ್ಯದ ಜೀವನದಲ್ಲಿ ನಾವು ಎಲ್ಲರೊಂದಿಗೂ ಕೂಡ ಯಾಕೆ ಈ ಕರುಣೆಯ ಗುಣವನ್ನ ಬಳಸ್ತಾ ಇಲ್ಲ? ಏನ್ ತಡೀತಾ ಇದೆ? ಹಲವಾರು ಕಾರಣಗಳಿದಾವೆ. ಸೊ ಎಷ್ಟೋ ಬಾರಿ ನಮ್ಮಲ್ಲಿರುವಂತಹ ಅಹಂಕಾರ ನಮ್ಮ ಕರುಣೆಯ ಗುಣವನ್ನ ಏನ್ ಮಾಡ್ತಾ ಇರುತ್ತೆ? ನಿಲ್ಲಿಸ್ತಾ ಇರುತ್ತೆ ಅಥವಾ ತಡೀತಾ ಇರುತ್ತೆ. ಅಥವಾ ನಮ್ಮಲ್ಲಿರುವಂತಹ ಕೋಪ, ನಮ್ಗೆ ಯಾರ ಮೇಲಾದ್ರೂ ಕೋಪ ಬಂತು ಅಂತಂದ್ರೆ ನಮ್ಮಲ್ಲಿ ಇದೆ, ಅವ್ರ ಬಗ್ಗೆ ಕರುಣೆ ಇದೆ, ಅನುಕಂಪ ಇದೆ, ದಯ ಇದೆ. ಆದ್ರೂ ಕೂಡ ಆ ಸಮಯದಲ್ಲಿ ನಮ್ ಕೋಪ ಏನ್ ಮಾಡ್ತಾ ಇದೆ? ನಮ್ಮ ಕರುಣೆಯ ಗುಣವನ್ನ ತಡೀತಾ ಇದೆ. ಅಥವಾ ನಮ್ಮಲ್ಲಿ ಯಾರ ಪ್ರತಿ ಆದ್ರೂ ಈರ್ಷ್ಯ ಇದೆ, ದ್ವೇಷ ಇದೆ ಅಂತಂದ್ರೆ, ತಿರಸ್ಕಾರದ ಭಾವನೆ ಇದೆ ಅಂತಂದ್ರೆ, ಅಥವಾ ನಮ್ಮಿಂದನೇ ಏನೋ ತಪ್ಪಾಯ್ತು ಆ ಗಿಲ್ಟ್ ನಮ್ಗೆ ಕಾಡ್ತಾ ಇದೆ ಅಂತಂದ್ರೆ ಅವಾಗ್ಲೂ ನಾವು ಕರುಣೆಯನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅಥವಾ ಜೀವನದಲ್ಲಿ ಇಷ್ಟು ವ್ಯಸ್ತವಾಗಿದ್ದೇವೆ ನಾವು, ನಮ್ ಕೆಲಸ ದಿನಾಲು ಏನು ಆ ಕೆಲಸದ ಡಿಮ್ಯಾಂಡ್ ಇದೆ ಅಲ್ವಾ, ಅದನ್ನ ಫುಲ್ಫಿಲ್ ಮಾಡೋದ್ರಲ್ಲೇ ನಮ್ ಸಮಯ ಎಲ್ಲ ಹೋಗ್ತಾ ಇದೆ ಅಂದ್ರೂ ಕೂಡ ಅವಾಗ್ಲೂ ಕೂಡ ಏನಾಗುತ್ತೆ? ನಮ್ಗೆ ಆ ಕೆಲಸದಲ್ಲಿ ಕರುಣೆಯನ್ನ, ಕಂಪ್ಯಾಷನ್ ಅನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಮತ್ತೆ ಕೆಲವೊಂದ್ ಬಾರಿ ನಾವು ಇಷ್ಟು ಆಯಾಸಕ್ಕೆ ಒಳಗಾಗಿರ್ತೀವಿ ಅಂತಂದ್ರೆ ದೈಹಿಕವಾಗಿನೂ ಕೂಡ, ಮಾನಸಿಕವಾಗಿ, ಎಮೋಷನಲ್ ಆಗಿ ಕೂಡ ಎಷ್ಟೊಂದು ಟಯರ್ಡ್ ಆಗಿರ್ತೇವೆ. ಆ ಕರುಣೆಯ ಗುಣವನ್ನ ನಾವು ಬಳಸ್ಬೇಕು ಅನ್ನೋದನ್ನೇ ಮರೆತು ಬಿಟ್ಟಿರ್ತೇವೆ ಅಲ್ವಾ. ಈ ರೀತಿ ಹಲವಾರು ಕಾರಣಗಳಿದಾವೆ ನಾವು ಯಾಕೆ ಈ ಕಂಪ್ಯಾಷನ್ ಅಥವಾ ಈ ಕರುಣೆಯ ಗುಣವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಲ್ಲರೊಂದಿಗೆ ಯಾಕೆ ಬಳಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇದನ್ನ ಬಳಸೋದ್ರಿಂದ ತುಂಬಾ ಇದೊಂದು ಒಳ್ಳೆ ಗುಣ ಆಗಿದೆ, ಬಹಳಷ್ಟು ಲಾಭ ಇದರಿಂದ ಇದಾವೆ. ಆದ್ರೆ ಯಾಕೆ ಬಳಸ್ತಾ ಇಲ್ಲ ಅಂತಂದ್ರೆ ಈ ರೀತಿ ಹಲವಾರು ಕಾರಣಗಳು ಇದಾವೆ. ಹಾಗಿದ್ರೆ ಕರುಣೆಯ ಗುಣವನ್ನ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿದೆ? ಹಾಗಿದ್ರೆ ಮೊದಲನೇದಾಗಿ ಸ್ವಯಂನ ಮೇಲೆ ಕರುಣೆಯನ್ನ ತೋರಿಸ್ಕೊಳ್ಳುವಂತಹ ಅಭ್ಯಾಸ ಮಾಡ್ಬೇಕಾಗಿದೆ. ನಾವೇ ಮಾನಸಿಕವಾಗಿ ಬೇಜಾರಲ್ಲಿದ್ದೇವೆ, ನಾವೇ ಮಾನಸಿಕವಾಗಿ ನೋವಿನಲ್ಲಿದ್ದೇವೆ, ಎಮೋಷನಲ್ ಆಗಿ ನಮ್ಗೆ ಗಾಯಗಳಾಗಿದ್ದೇವೆ ಅಂತಂದ್ರೆ ನಾವು ಇನ್ನೊಬ್ಬರ ಜೊತೆ ಮಧುರವಾಗಿ ಮಾತನಾಡೋದೇ ಆಗ್ಲಿ, ಪ್ರೀತಿಯಿಂದ ವರ್ತಿಸೋದೇ ಆಗ್ಲಿ, ಅಥವಾ ಇನ್ನೊಬ್ರಿಗೆ ಗೌರವ ಕೊಡೋದಾಗ್ಲಿ, ಇನ್ನೊಬ್ಬರನ್ನ ಕ್ಷಮೆ ಮಾಡೋದಾಗ್ಲಿ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ಆಂತರಿಕವಾಗಿ ನಾವೇ ನೋವಿನಲ್ಲಿದೆ. ಸೊ ಅದಕ್ಕೋಸ್ಕರ ನಾವ್ ಯಾವಾಗ ಏನಾದ್ರೂ ತಪ್ಪು ಮಾಡ್ತೇವೆ, ಅಂದ್ಕೊಂಡಂತೆ ನಮ್ಗೆ ಆ ಕೆಲಸವನ್ನ ಮಾಡಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ, ಅಥವಾ ಅಂದ್ಕೊಂಡಂತೆ ನಾವು ಕೊಟ್ಟಿರುವಂತಹ ಪರೀಕ್ಷೆ ರಿಸಲ್ಟ್ ನಮ್ಗೆ ಬಂದಿಲ್ಲ ಅಂತಂದ್ರೆ ಮೊದಲು ನಮ್ಮನ್ನ ನಾವು ಸ್ವೀಕಾರ ಮಾಡ್ಬೇಕಾಗಿದೆ. ಸೆಲ್ಫ್ ಕ್ರಿಟಿಸಿಸಮ್, ಸ್ವಯಂ ನನ್ನ ಏನ್ ಬೈಕೊಳ್ತೇವೆ, ನಿಂದನೆ ಮಾಡ್ತೇವೆ, ಟೀಕೆ ಮಾಡ್ಕೊಳ್ತೀವಲ್ವಾ, ಸ್ವಯಂ ಬಗ್ಗೆನೇ ಕೀಳ್ರಿಮೆನ ಇಟ್ಕೊಳ್ತೀವಲ್ವಾ, ಇಂಥ ಎಲ್ಲಾ ಭಾವನೆಗಳಿಂದ ಹೊರಗಡೆ ಬರ್ಬೇಕಾಗಿದೆ. ಸೊ ಪ್ರಯತ್ನ ಏನ್ ಮಾಡ್ತಾ ಇದ್ವಿ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾ ಸ್ವಯಂನ ಬಗ್ಗೆ ಅನುಕಂಪ, ಕರುಣೆ ಅನ್ನೋದನ್ನ ನಾವು ತೋರಿಸ್ಕೊಂಡ್ವಿ. ಇಟ್ಸ್ ಓಕೆ, ನಾನು ಹಾರ್ಡ್ ವರ್ಕ್ ಮಾಡಿದ್ದೆ, ಇಷ್ಟು ರಿಸಲ್ಟ್ ಬಂತಲ್ವಾ, ಪರವಾಗಿಲ್ಲ, ನಾನು ಇನ್ನೂ ಕೂಡ ಎಫರ್ಟ್ ಹಾಕ್ಬೋದು, ಇನ್ನು ಕೂಡ ಇನ್ನೊಮ್ಮೆ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ವಯಂನ ಕ್ಷಮೆ ಮಾಡಿದೆ, ಸ್ವಯಂನ ಸ್ವೀಕಾರ ಮಾಡಿದೆ ಮತ್ತು ಮುಂದುವರೆದೆ, ಸ್ವಯಂನ ಜೊತೆ ಈಸಿ ಆಗಿದೆ, ಸಕಾರಾತ್ಮಕವಾಗಿದೆ, ಸ್ವಯಂನ ಜೊತೆ ನಾನು ಧನಾತ್ಮಕವಾಗಿ
ಮಾತನಾಡ್ಕೊಳ್ತಾ ಇದ್ದೆ ಅಂತಂದ್ರೆ ಖಂಡಿತವಾಗ್ಲೂ ನಾವು ಸ್ವಯಂನ ಪ್ರತಿ ಏನ್ ಕರುಣೆಯನ್ನ ತೋರಿಸ್ತಾ ಇದೀವಲ್ವಾ, ಸೊ ಅದೇ ಅಭ್ಯಾಸ ಏನಾಗುತ್ತೆ, ಇನ್ನೊಬ್ಬರ ವಿಷಯದಲ್ಲಿ ಕೂಡ ನಾವು ಇನ್ನೊಬ್ಬರ ಪ್ರತಿನೂ ಕೂಡ ಕರುಣೆಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಈ ಕರುಣೆಯ ಗುಣ ದಿನನಿತ್ಯ ನಮ್ಮ ಜೀವನದಲ್ಲಿ ಎಲ್ಲರೊಂದಿಗೂ ನಾವು ಹಂಚ್ಕೊಳ್ಬೇಕು ಅಂತಂದ್ರೆ ಮೊದಲು ಸ್ವಯಂನ ಬಗ್ಗೆನೆ ಕರುಣೆ ಅನ್ನೋದು, ಸೆಲ್ಫ್ ಕಂಪ್ಯಾಷನ್ ಅನ್ನೋದು ಇರ್ಬೇಕು. ಎರಡನೇದಾಗಿ, ಕಾರಣಗಳು ಹಲವಾರಿದ್ರು ಒಂದು ದೊಡ್ಡ ಕಾರಣ ಅಂತಂದ್ರೆ ನಮ್ಮ ಕೋಪ ನಮ್ಮ ಕರುಣೆಯ ಗುಣವನ್ನ ಏನ್ ಮಾಡ್ತಾ ಇರುತ್ತೆ, ತಡಿತಾ ಇರುತ್ತೆ, ಬ್ಲಾಕ್ ಮಾಡ್ತಾ ಇರುತ್ತೆ. ಯಾಕಂದ್ರೆ ದಿನನಿತ್ಯದ ಜೀವನದಲ್ಲಿ ಒಂದಲ್ಲ ಒಂದು ರೀಸನ್ಗೆ ನಮ್ಗೆ ಕಿರಿಕಿರಿ ಆಗುತ್ತೆ, ನಮ್ಗೆ ಕೋಪ ಬರುತ್ತೆ. ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೂಡ ನಾವು ಕೋಪ ಮಾಡ್ಕೊಳ್ತೀವಿ ಅಲ್ವಾ. ಸೊ ಕೋಪ ಏನಕ್ಕೆ ಬರುತ್ತೆ, ನಾವು ಯಾರಿಗಾದ್ರೂ ಏನಾದ್ರೂ ಹೇಳ್ತಾ ಇದೀವಿ ಪದೇ ಪದೇ ಈ ರೀತಿ ಅಲ್ಲ, ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಆ ರೀತಿ ಮಾಡ್ತಾ ಇಲ್ಲ ಅಂತಂದ್ರೆ, ನಾನು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇನ್ನೊಬ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಗೆ ಕೋಪ ಬರುತ್ತೆ. ಅಥವಾ ನಾನು ಒಂದು ವಿಷಯದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ, ಅದು ಇನ್ನೊಬ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ನನ್ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನಾನು ಹೇಗೆ ಹೇಳ್ತಾ ಇದ್ದೀನಿ ಅದೇ ರೀತಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತಂದ್ರೂ ನಮ್ಗೆ ಇರಿಟೇಷನ್ ಆಗುತ್ತೆ ಅಥವಾ ಕೋಪ ಬರುತ್ತೆ. ಸೊ ಅಥವಾ ಇನ್ನೊಬ್ರು ಏನಾದ್ರು ತಮ್ಮ ಅಧಿಕಾರವನ್ನ ಒಂದು ರಾಂಗ್ ಇಂಟೆನ್ಷನ್ ಇಂದ ಬಳಸ್ತಾ ಇದ್ದಾರೆ ಅಥವಾ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತಂದ್ರು ಅವಾಗ್ಲೂ ಕೂಡ ನಮ್ಗೆ ಕೋಪ ಬರುತ್ತೆ. ಅಥವಾ ಜೋರಾಗಿ ಕಿರ್ಚಾಡ್ತಾ ಮಾತಾಡ್ತಾ ಇದ್ದಾರೆ, ಕಮಾಂಡಿಂಗ್ ಆಗಿ ನಮ್ಗೆ ಆರ್ಡರ್ ಮಾಡ್ತಾ ಇದ್ದಾರೆ ಅಂತನೂ ಕೂಡ ಅವ್ರ ಮೇಲೆ ನಮ್ಗೆ ಕೋಪ ಬರುತ್ತೆ ಅಲ್ವಾ. ಅಥವಾ ಇನ್ಸಲ್ಟಿಂಗ್ ಆಗೋ ರೀತಿಯಲ್ಲಿ ನಮ್ಗೆ ಮಾತಾಡ್ತಾ ಇದಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದಾರೆ, ನಮ್ಗೆ ಬೆಲೆನೇ ಕೊಡ್ತಾ ಇಲ್ಲ ಅಂತಂದ್ರೆ ಅವಾಗ್ಲೂ ಕೂಡ ಕೋಪ ಬರುತ್ತೆ. ಎಷ್ಟೋ ಬಾರಿ ನಮ್ಗೆ ಹೊಟ್ಟೆ ಹಸಿವಾಗಿರುತ್ತೆ, ಅವಾಗ ಯಾರಾದ್ರೂ ಏನಾದ್ರೂ ದೊಡ್ಡ ದೊಡ್ಡ ಕೆಲಸಗಳನ್ನ ಹೇಳಲಿಕ್ಕೆ ಹೋದ್ರು ಅಂತಂದ್ರೆ ಹಸಿವಾದಾಗ್ಲೂ ಕೂಡ ನಮ್ಗೆ ಏನ್ ಆಗುತ್ತೆ, ಕೋಪ ಬರ್ಲಿಕ್ಕೆ ಶುರು ಆಗುತ್ತೆ. ಅಥವಾ ಸರಿಯಾಗಿ ನಾವು ರಾತ್ರಿ ನಿದ್ರೆ ಮಾಡಿಲ್ಲ ಅಂತಂದ್ರೆ, ರೆಸ್ಟ್ ಇರಲ್ಲ ಅಲ್ವಾ ಮೈಂಡ್ಗೂ ಶರೀರಕ್ಕೂ, ಅವಾಗ್ಲೂ ಕೂಡ ಏನಾದ್ರು ಇದಾದ್ಮೇಲೆ ಇದು ಮಾಡಿ, ಇದಾದ್ಮೇಲೆ ಇದು ಮಾಡ್ಲಿ ಅಂತ ಏನಾದ್ರು ಕೆಲಸ ಹೇಳಿದ್ರು ಅಂತಂದ್ರೆ, ಸರಿಯಾಗಿ ನಿದ್ರೆ ಇರ್ಲಿಲ್ಲ ಅಂತಂದ್ರು ಅವಾಗ್ಲೂ ಕೂಡ ನಮ್ಗೆ ಕೋಪ ಬರುತ್ತೆ ಅಲ್ವಾ. ಫಿಸಿಕಲಿ ವೀಕ್ ಇರ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ನೀವು ಸಾಕಷ್ಟು ಒಂದಾದ್ಮೇಲೆ ಒಂದು ಕೆಲಸ ಹೇಳ್ತಾ ಇದ್ದೀರಾ, ಅವ್ರಿಗೆ ಫಿಸಿಕಲ್ ಲೆವೆಲ್ ಅಲ್ಲಿ ಆಗ್ತಾ ಇಲ್ಲ ನಿಜವಾಗ್ಲು ಅಂತಂದ್ರೆ ಅವಾಗ್ಲೂ ಕೂಡ ಕೋಪ ಬರುತ್ತೆ. ಈ ರೀತಿ ದಿನನಿತ್ಯ ಏನಾಗುತ್ತೆ, ನೂರಾರು ಕಾರಣಗಳಿರ್ತವೆ ನಮ್ಗೆ ಕೋಪ ಮಾಡ್ಕೊಳ್ಳುವಂತ ಅವಕಾಶ ಸಿಗ್ತಾ ಇರುತ್ತೆ ಅಲ್ವಾ. ಅಂತ ವಿಷಯಗಳಲ್ಲಿ ನಾವು ಕೋಪ ಮಾಡ್ಕೊಂಡಾಗ್ಲೆಲ್ಲ ಏನಾಗುತ್ತೆ, ನಮ್ಮಲ್ಲಿರುವಂತಹ ಈ ಕರುಣೆಯ ಗುಣ ಏನಿದೆ ಅಲ್ವಾ, ಇದನ್ನ ವ್ಯಕ್ತಪಡಿಸ್ಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಸೊ ಯಾಕಂದ್ರೆ ಒಂದ್ ಟೈಮಲ್ಲಿ ಒಂದ್ ಎನರ್ಜಿನ ನಾವು ಕ್ರಿಯೇಟ್ ಮಾಡ್ಬೋದು, ಅನುಭವ ಮಾಡ್ಬೋದು. ಈ ಕಡೆ ನಾನು ಕೋಪನ ಮಾಡ್ತಾ ಇದ್ದೀನಿ, ಈ ಕಡೆ ನಾನು ಕರುಣೆನೇ ಅನುಭವ ಮಾಡ್ಬೋದು ಅಥವಾ ತೋರಿಸ್ಬೋದು ಅಂತಂದ್ರೆ ಸಾಧ್ಯ ಇಲ್ಲ. ಆದ್ರಿಂದ ಸೊ ಇವತ್ತು ನಮ್ಮ ಕರುಣೆ ಬ್ಲಾಕ್ ಆಗಿದೆ ಅಥವಾ ಕರುಣೆಯನ್ನ ನಾವು ಬಳಸ್ತಾ ಇಲ್ಲ ಅಂತಂದ್ರೆ ಏನ್ ದೊಡ್ಡ ಕಾರಣ ಏನು, ನಮ್ಗೆ ಬರ್ತಾ ಇರುವಂತಹ ಕೋಪ ಇದು ಒಂದು ಬ್ಲಾಕರ್ ತರಾನೇ. ಸೊ ಇದನ್ನ ಮೊದ್ಲು ಏನ್ ಮಾಡ್ಬೇಕಾಗಿದೆ, ತೆಗೆದು ಹಾಕ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಯಾರ ಜೊತೆ ಕೋಪ ಬರುತ್ತೆ ಅದನ್ನ ಲಿಸ್ಟ್ ಔಟ್ ಮಾಡ್ಕೋಬೇಕಾಗಿದೆ. ಮತ್ತು ಯಾವ್ಯಾವ ಕಾರಣಕ್ಕೋಸ್ಕರ ನನ್ಗೆ ಕೋಪ ಬರುತ್ತೆ ದಿನಾಲು, ಆ ಕಾರಣಗಳನ್ನು ಕೂಡ ನಾನು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕಾಗಿದೆ. ಮತ್ತು ಕೋಪ ಬಂದಾಗ ನಮ್ಮೆಲ್ಲರಿಗೂ ಕೂಡ ಅರ್ಥ ಆಗುತ್ತಲ್ವಾ, ಕೋಪ ಬಂದಾಗ ನಾವು ಹೇಗೆ ಅದನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕೂಡ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಎಲ್ಲಿವರೆಗೂ ಈ ಕೋಪನ ನಾವು ಬಿಡೋದಿಲ್ಲ ಅಲ್ವಾ, ಅಲ್ಲಿವರೆಗೂ ನಮ್ಮಲ್ಲಿರುವಂತಹ ಈ ದೈವಿ ಗುಣ ಇದೆ ಅಲ್ವಾ, ಕರುಣೆ ಅನ್ನೋದು, ಈ ಕರುಣೆಯನ್ನ ಬಳಸ್ಬಿಟ್ಟು ನಾವು ಏನೆಲ್ಲಾ ಕೆಲಸ ಮಾಡ್ತೀವಲ್ವಾ, ಇದನ್ನ ನಮ್ಮ ಕರ್ಮಗಳಲ್ಲಿ ತಂದ್ವಿ, ನಮ್ಮ ಮಾತಿನಲ್ಲಿ ತಂದ್ವಿ, ಅಥವಾ ಇನ್ನೊಬ್ಬರ ಪ್ರತಿ ನಮ್ಮ ದೃಷ್ಟಿಕೋನದಲ್ಲಿ ತಂದ್ವಿ, ನಮ್ಮ ಆಲೋಚನೆಯಲ್ಲಿ ತಂದ್ವಿ ಅಂತಂದ್ರೆ ಸಾಕಷ್ಟು ಆಶೀರ್ವಾದಗಳನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇದೆ. ಸೊ ಆದ್ರಿಂದ ಈ ಕರುಣೆಯ ಸಕಾರಾತ್ಮಕ ಶಕ್ತಿ ಏನಿದೆ ಅಲ್ವಾ, ಇದೇ ನಮ್ಮ ರಕ್ಷಣೆ. ಕೆಲವೊಂದ್ಸಲ ನಮ್ಮ ಸಕಾರಾತ್ಮಕ ಶಕ್ತಿನೇ ಏನ್ ಮಾಡುತ್ತೆ, ನಮ್ಮ ರಕ್ಷಾ ಕವಚವಾಗಿ ಸೊ ಇರುತ್ತೆ ನಮ್ಗೆ. ಸೊ ಇಂತಹ ಶಕ್ತಿಯನ್ನ ಬ್ಲಾಕ್ ಮಾಡ್ತಾ ಇರುವಂತಹ ಈ ಕೋಪವನ್ನ ಖಂಡಿತವಾಗ್ಲೂ ನಾವು ಬಿಡ್ಲೇಬೇಕಾಗುತ್ತೆ. ಸೊ ಯಾಕಂತಂದ್ರೆ ಸೊ ಈ ಕೋಪ ಮುಂದುವರಿತಾ ಹೋಯ್ತು ಅಂತಂದ್ರೆ ನಾವು ಕರುಣೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಎಲ್ಲದರ ನಾವು ವಂಚಿತರಾಗಿ ಇದ್ದು ಬಿಡ್ತೇವೆ. ಸೊ ಅದಕ್ಕೋಸ್ಕರ ನಮ್ಗೆ ಯಾರ ಜೊತೆ ಕೋಪ ಬರುತ್ತೆ, ಯಾವ್ಯಾವ ಕಾರಣಕ್ಕೋಸ್ಕರ ಕೋಪ ಬರುತ್ತೆ, ಕೆಲವೊಂದ್ ಬಾರಿ ಸುಳ್ಳು ಹೇಳ್ತಾರೆ ಅಂದ್ರೆ ಕೋಪ ಬರುತ್ತೆ, ಕೆಲವೊಂದ್ ಬಾರಿ ನಾವು ಇಷ್ಟಪಟ್ಟಂಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಅವ್ರು ನಡ್ಕೊಳ್ಳಿಲ್ಲ ಅಂದ್ರೆ ಕೋಪ ಬರುತ್ತಲ್ವಾ, ಯಾವ್ಯಾವ ಕಾರಣಕ್ಕೆ ನನಗೆ ಕೋಪ ಬರುತ್ತೆ, ಮತ್ತೆ ಯಾವ್ಯಾವ ವ್ಯಕ್ತಿ ಜೊತೆ, ಎಲ್ಲರ ಜೊತೆ ನಮ್ಗೆ ಕೋಪ ಬರಲ್ಲ ಅಲ್ವಾ, ಯಾವ್ಯಾವ ವ್ಯಕ್ತಿ ಜೊತೆಗೆ ನನಗೆ ಕೋಪ ಬರುತ್ತೆ. ಮತ್ತು ಕೋಪ ಬಂದಾಗ ನಾನ್ ಹೇಗೆ ಅದನ್ನ ವ್ಯಕ್ತಪಡಿಸ್ತೀನಿ, ಜೋರಾಗಿ ಮಾತಾಡ್ಬಿಟ್ಟು ವ್ಯಕ್ತಪಡಿಸ್ತೀನ, ಅಥವಾ ಕೈಯಲ್ಲಿರೋದನ್ನ ಬಿಸಾಕ್ಬಿಟ್ಟು ವ್ಯಕ್ತಪಡಿಸ್ತೀನ, ಅಥವಾ ಹಲ್ ಕಚ್ತಾ ಅಥವಾ ಹಲ್ ಕಡಿತಾ ಅದನ್ನ ವ್ಯಕ್ತಪಡಿಸ್ತೀನ, ಕಣ್ ತೋರಿಸ್ತಾ ವ್ಯಕ್ತಪಡಿಸ್ತೀನ, ಯಾವ ರೀತಿ ಇದೆ, ಇದೆಲ್ಲಾನು ಕೂಡ ಏನಾಗಿದೆ, ನನ್ನ ಕರುಣೆಯ ಗುಣವನ್ನ ಬ್ಲಾಕ್ ಮಾಡ್ತಾ ಇದೆ ನನ್ನಿಂದ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ನಾನು ಸ್ಟಡಿ ಮಾಡ್ಲೇಬೇಕಾಗಿದೆ, ಯಾವ ರೀತಿ ನಾನು ನನ್ನ ಕೋಪವನ್ನ ವ್ಯಕ್ತಪಡಿಸ್ತೀನಿ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮತ್ತು ಯಾವಾಗ ನನಗೆ ತುಂಬಾ ಕೋಪ ಬರುತ್ತಲ್ವಾ, ಇದನ್ನೆಲ್ಲ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಆ ಸಮಯದಲ್ಲಿ ನಾನು ಜೋರಾಗಿ ತಪ್ಪಾಗಿ ಮಾತಾಡ್ಬಿಡ್ತೀನಿ ಅಥವಾ ಕಿರ್ಚಾಡ್ಬಿಡ್ತೀನಿ ಅಥವಾ ಬೈದ್ ಬಿಡ್ತೀನಿ ಅನ್ಸುತ್ತಂದ್ರೆ ನಾನು ನಿಜವಾಗ್ಲೂ ಇದ್ರ ಮೇಲೆ ವರ್ಕ್ ಮಾಡ್ಬೇಕು, ಇದನ್ನ ಬಿಡ್ಬೇಕು ಅಂತ ನಿರ್ಣಯ ಮಾಡಿದ್ದೇನೆ ಅಂತಂದ್ರೆ, ನಿರ್ಧಾರ ತೆಗೆದುಕೊಂಡಿದ್ದೇನೆ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗಿದೆ, ಮೊದಲನೇ ಸ್ಟೆಪ್, ನಮ್ ಕೋಪ ಬಂದಾಗ ಮೊದಲನೇದಾಗಿ ಆ ಸ್ಥಳದಿಂದ ಸ್ವಲ್ಪ ಹೊತ್ತು ನಾವು ಹೊರಗಡೆ ಹೋಗ್ಲೇಬೇಕಾಗಿದೆ. ಇಲ್ಲ ಅಂದ್ರೆ ಅಲ್ಲೇ ಇದ್ವಿ ಅಂತಂದ್ರೆ ಬೈದ್ ಬಿಡ್ತೇವೆ ಅಥವಾ ಇರುವಂತ ವಸ್ತುಗಳನ್ನು ಹೊಡೆದು ಹಾಕ್ಬಿಡ್ತೀವಿ ಅಲ್ವಾ. ಎರಡನೇದಾಗಿ ಸೊ ಆ ಸಮಯದಲ್ಲಿ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗಿದೆ. ಯಾಕಂದ್ರೆ ಕೋಪ ಬಂದಾಗ ನಮ್ಮ ಬುದ್ಧಿ ಸರಿಯಾಗಿ ಆ ಸಮಯದಲ್ಲಿ ನಾವು ಸರಿ ಯಾವುದು ತಪ್ಪು ಯಾವುದು ಅಂತ ಪರಿಶೀಲನೆ ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಯಾವುದೇ ದೊಡ್ಡ ದೊಡ್ಡ ನಿರ್ಣಯಗಳು, ನನ್ ಮೂಡ್ ಸರಿ ಇಲ್ಲ, ಇವತ್ತು ನನ್ ಕಿರಿಕಿರಿ ಉಂಟಾಗಿದೆ ಅಂತಂದ್ರೆ ಸ್ವಲ್ಪ ಪೋಸ್ಟ್ ಪೋನ್ ಮಾಡ್ಬೇಕಾಗಿದೆ ಅಂತ ನಿರ್ಣಯಗಳನ್ನ ತೆಗೆದುಕೊಳ್ಳೋದ್ರಿಂದ. ಮತ್ತು ಮೂರನೇದಾಗಿ
ಕೆಲವೊಂದು ಬಾರಿ ಜರ್ನಲಿಂಗ್ ನಮ್ಮ ಕೋಪನ ಎಲ್ಲೋ ಒಂದ್ ಕಡೆ ಹೊರಗಡೆ ಹಾಕ್ಬೇಕಲ್ವಾ. ಸೊ ಅದನ್ನ ಸಪ್ರೆಸ್ ಮಾಡ್ಕೊಂಡ್ವಿ ಅಂತಂದ್ರೆ ಒಳಗಡೆ ಡ್ಯಾಮೇಜ್ ಮಾಡ್ಬಿಡುತ್ತೆ, ಒಳಗಡೆ ಸಿಕ್ಕಾಪಟ್ಟೆ ಒತ್ತಡದ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಆರ್ಗನ್ಗಳ ಮೇಲೆ ಪ್ರಭಾವ ಬೀರುತ್ತೆ ಅಲ್ವಾ, ಒಳಗಡೆ ಸಿಕ್ಕಾಪಟ್ಟೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಅದರಿಂದ ಕೋಪವನ್ನ ಸಪ್ರೆಸ್ ಮಾಡಿ ಅಂತಾನೂ ಅಲ್ಲ, ಆದ್ರೆ ಹೊರಗಡೆ ಹಾಕ್ಬೇಕು ಅಂತಂದ್ರೆ ಅದನ್ನ ಒಂದು ಆರೋಗ್ಯಕರ ರೀತಿಯಲ್ಲಿ ಹೊರಗಡೆ ಹಾಕ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ಕೆಲವೊಂದ್ ಬಾರಿ ಕುತ್ಕೊಂಡ್ಬಿಟ್ಟು ನನ್ನ ಕೋಪವನ್ನ ಪೇಪರ್ ಅಲ್ಲಿ ಬರಿಬೇಕಾಗಿದೆ. ನನ್ಗೆ ಏನ್ ಕೋಪ ಬಂತು, ಯಾವ ವಿಷಯಕ್ಕೆ ಕೋಪ ಬಂತು, ಅದನ್ನ ನಾನು ಹೇಗೆ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಕೆಲವೊಂದ್ ಬಾರಿ ಈ ತರ ಕುತ್ಕೊಂಡ್ಬಿಟ್ಟು ಅದನ್ನ ಬರೆಯೋದ್ರಿಂದನೂ ಕೂಡ ಏನಾಗುತ್ತೆ, ನನ್ನ ಮನಸ್ಸಲ್ಲಿರೋ ಎಲ್ಲಾ ಕೋಪದ ಎನರ್ಜಿ ನಾನು ಬರಿತಾ ಹೊರಗಡೆ ಹಾಕ್ತಾ ಇದ್ದೇನೆ ಅಲ್ವಾ. ಸೊ ಮತ್ತು ಇನ್ನು ಯಾವ ರೀತಿ ನಾವು ಕೋಪವನ್ನ ಸಕಾರಾತ್ಮಕವಾಗಿ ಹೊರಗಡೆ ಹಾಕ್ಬೇಕಾಗಿದೆ ಅಂತಂದ್ರೆ, ತುಂಬಾ ಯೂಸ್ಫುಲ್ ಆಗಿರುವಂತಹ ಮೆಥಡ್ ಅಂತಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್. ಅಂತಂದ್ರೆ ನಾವು ನೇರವಾಗಿ ಮಾತಾಡ್ತಾ ಇದ್ದೇವೆ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ವಿ, ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ. ಸೊ ನಾವ್ ಏನ್ ಹೇಳ್ಬೇಕಾಗಿದೆ ಅಲ್ಲ ಅವ್ರಿಗೆ ಅದನ್ನ ಹೇಳ್ತಾ ಇದ್ವಿ. ಉದಾಹರಣೆಗೆ ಯಾರಾದ್ರೂ ನಮ್ ಜೊತೆ ಯಾವಾಗ್ಲೂ ಜೋರಾಗಿ ಮಾತಾಡ್ತಾರೆ, ನನ್ಗೆ ತುಂಬಾ ಒತ್ತಡದ ಅನುಭವ ಆಗುತ್ತೆ, ಭಯ ಆಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಇದನ್ನ ಸಹಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವು ಅವ್ರ ಹತ್ರ ಹೋಗ್ಬಿಟ್ಟು ಶಾಂತವಾಗಿ, ಸೊ ಅವ್ರು ಸಮಾಧಾನವಾಗಿದ್ದಾಗ ಮಾತಾಡ್ಬೇಕಾಗಿದೆ. ನೋಡಿ, ನೀವು ಯಾವಾಗ್ಲೂ ಬಂದ್ಬಿಟ್ಟು ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ತುಂಬಾ ಜೋರಾಗಿ ಮಾತಾಡ್ತಾರೆ, ಇದರಿಂದ ನನಗೆ ತುಂಬಾ ಒತ್ತಡದ ಅನುಭವ ಆಗುತ್ತೆ, ಭಯ ಕೂಡ ಆಗುತ್ತೆ ಕೆಲವೊಂದ್ ಬಾರಿ. ಸೊ ನಿಮ್ಮಲ್ಲಿ ತುಂಬಾ ಒಳ್ಳೆ ಕಮ್ಯುನಿಕೇಶನ್ ಇದೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಗೈಡ್ ಮಾಡ್ತೀರಾ, ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀರಾ. ನಾನು ನಿಜವಾಗ್ಲೂ ನಿಮ್ಮಿಂದ ಈ ಗುಣಗಳನ್ನ ಕಲೀಲಿಕ್ಕೆ ಇಷ್ಟಪಡ್ತೀನಿ. ಆದ್ರೆ ಈ ಒಂದು ವಿಷಯದಲ್ಲಿ ಕೆಲವೊಂದ್ ಬಾರಿ ಅರ್ಜೆಂಟ್ ಇದ್ದಾಗ ನೀವು ಜೋರಾಗಿ ಹೇಳ್ತಿರಲ್ವಾ, ಇದು ನಂಗೆ ತುಂಬಾ ಒತ್ತಡದ ಅನುಭವ ಮಾಡುತ್ತೆ. ನೀವು ಅದನ್ನ ನಂಗೆ ನಿಧಾನವಾಗಿ ಕುಳಿತುಕೊಂಡು ಮಾತಾಡಿದ್ರಿ ಅಂತಂದ್ರೆ ನಾನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತೀನಿ, ಹೇಳಿರೋ ಕೆಲಸವನ್ನ ನಾನು ಮಾಡ್ತೇನೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಅಸರ್ಟಿವ್ ಆಗಿ, ಸ್ಪಷ್ಟವಾಗಿ, ನೇರವಾಗಿ, ಗೌರವಾನ್ವಿತವಾಗಿ ಅವರಲ್ಲಿರುವಂತಹ ಕೆಲವೊಂದು ಒಳ್ಳೆ ಗುಣಗಳನ್ನ ಮೊದಲು ಅವರಿಗೆ ಹೇಳ್ಬಿಟ್ಟು ಆಮೇಲೆ ಅವರಿಂದ ಏನ್ ತಪ್ಪಾಗ್ತಿದೆ ಅಂತ ನನ್ಗನಿಸ್ತಾ ಇದೆ ಅಂತಂದ್ರೆ ಐ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ನನ್ಗೇನ್ ಅನಿಸ್ತಾ ಇದೆ ಅವರ ನಡವಳಿಕೆಯಿಂದ ಅದನ್ನ ನಾವು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಜನರಲೈಸ್ಡ್ ಅಲ್ಲ, ನಂಗೆ ಭಯ ಆಗುತ್ತೆ ಅಥವಾ ನನ್ಗೆ ಒತ್ತಡದ ಅನುಭವ ಆಗುತ್ತೆ ಅಥವಾ ನನ್ಗೆ ಚೆನ್ನಾಗ್ ಅನ್ಸೋದಿಲ್ಲ, ತುಂಬಾ ಇನ್ಸಲ್ಟ್ ಫೀಲ್ ಆಗುತ್ತೆ ಆ ರೀತಿ ನೀವು ಮಾತಾಡಿದಾಗ. ಈ ರೀತಿ ನನ್ಗೆ ಏನ್ ಅನ್ಸುತ್ತೆ, ನನ್ನ ಅನಿಸಿಕೆಯನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ. ಆಮೇಲೆ ಸೊ ಹೀಗ್ ಮಾತಾಡಿದ್ರಿ, ಅವ್ರು ಸೊಲ್ಯೂಷನ್ ಏನ್ ಹೇಳ್ತಾ ಇದೀವಿ ನಾವು, ನೀನು ನಿಧಾನವಾಗಿ ಕುಳಿತುಕೊಂಡು ಮಾತಾಡಿದ್ರೆ ನಾನು ಕೇಳ್ತೇನೆ, ನಾನು ಮಾಡ್ತೇನೆ. ಸೊಲ್ಯೂಷನ್ ಕೂಡ ಹೇಳ್ತಾ ಇದೀವಿ, ಮತ್ತೆ ಅವ್ರಿಗೂ ಕೂಡ ಅಭಿಪ್ರಾಯ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೂ ಕೂಡ ಅಭಿಪ್ರಾಯ ಕೇಳ್ತಾ ಇದೀವಿ. ಈ ರೀತಿ ಅಸರ್ಟಿವ್ ಆಗಿ ನಾವು ಒಬ್ಬರ ಜೊತೆ ಮಾತಾಡಿದ್ವಿ ಅಂತಂದ್ರೆ ಇದು ತುಂಬಾ ಆರೋಗ್ಯಕರವಾದ ಮಾಧ್ಯಮ ಆಗಿದೆ ನಮ್ಮ ಕೋಪವನ್ನ ಹೊರಗಡೆ ಹಾಕೋದಕ್ಕಾಗಿ. ಇಲ್ಲ ಅಂದ್ರೆ ಸಮಸ್ಯೆಗಳ ಬಗ್ಗೆನೇ ಹರಿಯೋದಿಲ್ಲ. ನಾವು ಒಳಗೆ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ಅಥವಾ ಇನ್ನೊಬ್ಬರ ಮುಂದೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದೀವಿ, ಅಷ್ಟು ಗೊತ್ತಾಗೋದಿಲ್ವಾ, ಈ ರೀತಿ ರೂಡ್ ಆಗಿ ಮಾತಾಡ್ತಾರೆ, ಹಾರ್ಶ್ ಆಗಿ ಮಾತಾಡ್ತಾರೆ ಅಂತ ಇನ್ನೊಬ್ರ ಮುಂದೆ ಹೇಳ್ಬೋದು. ಅದ್ರ ಸೊಲ್ಯೂಷನ್ ಅಂತೂ ಸಿಗೋದಿಲ್ಲ ಅಲ್ವಾ. ನಮ್ಗೆ ಸೊಲ್ಯೂಷನ್ ಸಿಗ್ಬೇಕು, ನಮ್ ಕೋಪನೂ ಕೂಡ ನಾವು ಒಳ್ಳೆ ಆರೋಗ್ಯಕರ ರೀತಿಯಲ್ಲಿ ಅದನ್ನ ಹೊರಗಡೆ ಹಾಕ್ಬೇಕು, ಮತ್ತೆ ಈ ಕೋಪದ ಗುಣದಿಂದನೂ ಹೊರಗಡೆ ಬರ್ಬೇಕು ನಾನು ಅಂತಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಸೊ ಈ ರೀತಿ ಹಲವಾರು ಸಾಧನಗಳನ್ನ ನಾವು ಯಾವ್ದು ನಮ್ಗೆ ಸೂಟ್ ಆಗುತ್ತೆ ಅನ್ಸುತ್ತೆ, ಸೊ ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ನಮ್ಮ ಕೋಪವನ್ನ ಏನ್ ಮಾಡ್ಬೇಕಾಗಿದೆ, ಕಡಿಮೆ ಮಾಡ್ಲೇಬೇಕಾಗಿದೆ. ಈ ಕೋಪದ ಗುಣದಿಂದ ನಾವು ಹೊರಗಡೆ ಬರ್ಲೇಬೇಕಾಗಿದೆ. ಅವಾಗ ಮಾತ್ರ ನಮ್ಮೊಳಗಡೆ ಇರುವಂತಹ ಈ ಕರುಣೆಯ ಗುಣವನ್ನ ನಾವು ಎಲ್ಲರೊಂದಿಗೂ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ದೊಡ್ಡ ಬ್ಲಾಕರ್ ಏನು ಅಂತಂದ್ರೆ, ಯಾಕೆ ನಾವು ಇನ್ನೊಬ್ಬರ ಜೊತೆ ನಮ್ಮ ಕರುಣೆಯನ್ನ ಹಂಚ್ಕೊಳಿಕ್ ಆಗೋಲ್ಲ ಅಂದ್ರೆ, ಎಷ್ಟೋ ಬಾರಿ ನಮ್ಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ನಮ್ಮಿಂದ ಏನಾದ್ರೂ ತಪ್ಪಾಗಿತ್ತು ಅಂತಂದ್ರೆ, ಸರಿ ನನ್ಗೆ ಇದನ್ನ ಮಾಡ್ಲಿಕ್ಕೆ ಬರೋದೇ ಇಲ್ಲ, ನನ್ಗೆ ಇಷ್ಟು ಬುದ್ಧಿ ಇಲ್ಲ, ನನ್ಗೆ ಇಷ್ಟು ಆಗೋದಿಲ್ಲ, ನನ್ನ ಹತ್ರ ಇಷ್ಟು ಸಾಮರ್ಥ್ಯ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ಸೆಲ್ಫ್ ಕ್ರಿಟಿಸಿಸಮು ಅಥವಾ ಸ್ವಯಂನ ಬಗ್ಗೆ ಕೀಳಾಗಿ ಯೋಚನೆ ಮಾಡೋದು, ಭಾವಿಸೋದು, ಆತ್ಮವಿಶ್ವಾಸ ಇಲ್ಲದೆ ಇರೋದು, ಇಂಥ ಕಾರಣಗಳಿಂದನೂ ಕೂಡ ನಾವು ಇನ್ನೊಬ್ಬರ ಜೊತೆಗೆ ನಮ್ಮ ಕರುಣೆಯ ಗುಣವನ್ನ ಹಂಚ್ಕೊಳ್ಳಿಕ್ಕೆ ಎಷ್ಟೋ ಬಾರಿ ಸಾಧ್ಯ ಆಗಿರೋದಿಲ್ಲ. ಸೊ ಆದ್ರಿಂದ ಸ್ವಯಂನ ಬಗ್ಗೆನೂ ಕೂಡ ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಅಫರ್ಮೇಷನ್ಸ್ ಗಳನ್ನ, ಪಾಸಿಟಿವ್ ಅಫರ್ಮೇಷನ್ಸ್ ಗಳನ್ನ ನಾವು ಕಲ್ತ್ಕೊಂಡ್ವಿ, ಅದನ್ನ ಅಭ್ಯಾಸ ಮಾಡಿದ್ವಿ, ವಿಶ್ವಲೈಸ್ ಮಾಡಿದ್ವಿ, ಸೆಲ್ಫ್ ರೆಸ್ಪೆಕ್ಟ್ ಮಾಡೋದನ್ನ ನಾವು ಕಲಿತ್ಕೊಂಡ್ವಿ. ಆ ಗಿಲ್ಟ್ ಇಂದ ಪಾಠ ಏನ್ ಕಲಿಬೇಕಾಗಿದೆ, ಯಾವ್ದು ತಪ್ಪಾಗಿದೆ ಅದರಿಂದ ಪಾಠ ಕಲಿತ್ಕೊಂಡು, ಅಥವಾ ಸರಿಪಡಿಸ್ಬೋದು ಅಂತಂದ್ರೆ ಸರಿಪಡಿಸ್ಬಿಟ್ಟು ತಿದ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗಿದೆ, ಗಿಲ್ಟ್ ಇಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಹೊರಗಡೆ ಬಂದ್ವಿ ಅಂತಂದ್ರೆ ಏನಾಗುತ್ತೆ, ಸೊ ನಮ್ಮ ಕರುಣೆಯ ಗುಣವನ್ನ ಏನ್ ಬ್ಲಾಕ್ ಮಾಡ್ತಾ ಇದ್ವಲ್ವಾ, ಇಂಥ ಗುಣಗಳು, ನಕಾರಾತ್ಮಕವಾದ ಗುಣಗಳು ಏನ್ ಮಾಡ್ತವೆ, ಅವಗುಣಗಳು ನಮ್ಮ ಕರುಣೆಯ ದಯೆಯ ಗುಣವನ್ನ ಏನ್ ಮಾಡ್ತಿರ್ತವೆ, ಬ್ಲಾಕ್ ಮಾಡ್ತಿರ್ತವೆ. ಸೊ ಇಂಥ ನಕಾರಾತ್ಮಕವಾದ ಗುಣಗಳ ಮೇಲೆ ನಾವು ವರ್ಕ್ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಏನಾದ್ರೂ ಒಂದು ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಂದ್ರೆ ಪರಿಶ್ರಮ ಪಡ್ಲೇಬೇಕು. ಒಂದ್ ಲೋಟ ನೀರ್ ಬೇಕು ಅಂದ್ರೂ ಕೂಡ ನಾವು ಹೋಗ್ಬಿಟ್ಟು ಲೋಟ ತೆಗೆದುಕೊಂಡು ನೀರ್ ತೆಗೆದುಕೊಂಡಾಗ್ಲೇ ಅಲ್ವಾ ಕುಡಿಲಿಕ್ಕೆ ಸಾಧ್ಯ ಆಗೋದು. ಸೊ ಹಾಗೇನೆ ನಮ್ಮಲ್ಲಿ, ನಮ್ಮ ಸಂಸ್ಕಾರಗಳಲ್ಲಿ, ಸ್ವಭಾವದಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತಂದ್ರೆ ಇಂಥ ಚಿಕ್ಕ ಪುಟ್ಟ ಹೆಜ್ಜೆಗಳನ್ನ ನಾವು ಇಡ್ಲೇಬೇಕಾಗತ್ತೆ, ಪರಿಶ್ರಮ ಮಾಡ್ಲೇಬೇಕಾಗಿದೆ. ಮಾಡಿದ್ವಿ ಅಂತಂದ್ರೆ ಸಾಕಷ್ಟು ಬದಲಾವಣೆಯನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಸಕಾರಾತ್ಮಕವಾದ ಬದಲಾವಣೆಗಳಿಂದ ನಮ್ಮ ಭಾಗ್ಯ ಏನಾಗುತ್ತೆ, ಚೇಂಜ್ ಆಗುತ್ತೆ ಅಲ್ವಾ.
ಸೊ ಎಷ್ಟೋ ಬಾರಿ ನಮ್ಗೆ ನಮ್ಮ ಮಾತುಗಳ ಬಗ್ಗೆನೋ ಅಥವಾ ನಮ್ಮ ವ್ಯವಹಾರದ ಬಗ್ಗೆನೋ ಅಥವಾ ನಮ್ಮ ಸಂಸ್ಕಾರಗಳ ಬಗ್ಗೆನೋ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅವಾಗ ನಾವು ಖಂಡಿತವಾಗ್ಲೂ ಕೆಲಸ ಮಾಡಿದ್ವಿ ಅಂತಂದ್ರೆ ಇವುಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ನಮ್ಮಲ್ಲಿರುವಂತಹ ಈ ದೈವಿ ಗುಣ, ಈ ಕರುಣೆ ನೋಡಿ, ಯಾರೇ ಮಹಾತ್ಮರು ಇರ್ಬೋದು, ಧರ್ಮಾತ್ಮರು ಇರ್ಬೋದು, ನಾವ್ ಯಾರನ್ನೆಲ್ಲ ಇವತ್ತು ನೆನಪು ಮಾಡ್ತೀವಲ್ವಾ, ಅವರೆಲ್ಲ ಈ ಜಗತ್ತಿಗೆ ಕರುಣೆಯ ದಯೆಯ ಪಾಠವನ್ನೇ ಹೇಳಿದ್ದಾರೆ ಅಲ್ವಾ, ಪ್ರೀತಿಯನ್ನೇ ಕಲಿಸ್ಕೊಟ್ಟಿದ್ದಾರೆ. ಸೊ ದಲೈ ಲಾಮಾ ಅವರು ಕೂಡ ಪ್ರಸಿದ್ಧವಾಗಿರುವಂತಹ ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ. ಅವರು ಕೂಡ ಇದನ್ನೇ ಹೇಳ್ತಾರೆ, ನೀವು ಯಾರಾದ್ರೂ ಸಂತೋಷವಾಗಿರ್ಬೇಕು ಅಂತ ಇಷ್ಟಪಡ್ತೀರಾ ಅಂತಂದ್ರೆ ಕರುಣೆಯ ಅಭ್ಯಾಸವನ್ನ ಮಾಡಿ ಅಂತ ಹೇಳ್ಬಿಟ್ಟು, ಅಥವಾ ನೀವು ನಿಮ್ಮ ಜೀವನದಲ್ಲಿ ಸದಾ ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಅವಾಗ್ಲೂ ಕೂಡ ಈ ಕರುಣೆಯ ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾರೆ. ಅಂತಂದ್ರೆ ಕರುಣೆಯಿಂದ ನಾವು ಯಾರ ಪ್ರತಿ ಯೋಚನೆ ಮಾಡಿದ್ರು ಅಥವಾ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅವರು ಸಂತೋಷವಾಗಿರ್ತಾರೆ, ನಾವು ಕೂಡ ಸಂತೋಷವಾಗಿರ್ತೇವೆ. ಒಬ್ಬರಿಗೆ ಸಹಾಯ ಮಾಡಿದ್ವಿ ಅನ್ಕೊಳ್ಳಿ, ಒಬ್ರು ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಜಾರ್ ಬಿದ್ರು ಅಂತಂದ್ರೆ ಸೊ ಓಡಿ ಹೋಗಿ ನಾವೇ ಅವ್ರ ಕೈ ಹಿಡದೆ ಎಬ್ಬಿಸ್ತೇವೆ, ನಿಮ್ಗೆ ನೀರ್ ಬೇಕಾ, ಏನಾಯ್ತು, ಹಾಸ್ಪಿಟಲ್ಗೆ ಏನಾದ್ರು ಹೋಗ್ಬೇಕಾ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣ ಏನು, ನಮ್ಮಲ್ಲಿರುವಂತಹ ಆ ಕರುಣೆಯ ಗುಣದಿಂದನೇ ಅಲ್ವಾ. ಸೊ ಇದು ನಮಗೂ ಕೂಡ ಸಂತೋಷ ನೀಡುತ್ತೆ ಮತ್ತು ಆ ವ್ಯಕ್ತಿಗೂ ಕೂಡ ಎಷ್ಟು ಸಂತೋಷ ಅಥವಾ ಆರಾಮದ ಅನುಭವವನ್ನ ನೀಡುತ್ತೆ, ಸುರಕ್ಷತೆಯ ಭಾವನೆಯನ್ನ ನೀಡುತ್ತೆ ಅಲ್ವಾ. ಸೊ ಈ ರೀತಿ ಚಿಕ್ಕ ಪುಟ್ಟ ದಿನನಿತ್ಯದ ದಿನಗಳಲ್ಲಿ ನಾವು ಎಷ್ಟೋ ಅವಕಾಶಗಳನ್ನ ಪಡಿತೀವಿ, ನಮ್ಮ ಕರುಣೆಯನ್ನ ನಾವು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದಕ್ಕೆ ಎಷ್ಟೋ ಅವಕಾಶಗಳು ಸಿಗ್ತವೆ. ಸೊ ಆದ್ರೆ ಈ ಬ್ಲಾಕರ್ಗಳನ್ನ, ಯಾವ್ದು ನಮ್ಮ ಕರುಣೆಯನ್ನ ತಡೀತಾ ಇದೆ ಅಲ್ವಾ, ಈ ತಡೆಯುವಂತಹ ಈ ಕಾರಣಗಳನ್ನ ನಾವು ಸ್ವಲ್ಪ ವರ್ಕ್ ಮಾಡಿ ನಿವಾರಣೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಮ ಕರುಣೆಯ ಗುಣ ನಿರಂತರವಾಗಿ ಹರಿತಾ ಇರುತ್ತೆ. ನೋಡಿ ಹೇಗೆ ಸೂರ್ಯ ಇದ್ದಾರೆ, ಸೂರ್ಯನ ಶಕ್ತಿ ಪ್ರಕಾಶ ತೇಜೋಮಯವಾಗಿ ಯಾವಾಗ್ಲೂ ಕೂಡ 4 ಕಡೆ ಹರಡ್ತಾನೆ ಇರುತ್ತೆ. ಆದ್ರೆ ಕೆಲವೊಂದ್ ಕಡೆ ದಟ್ಟವಾದ ಕಪ್ಪು ಮೋಡಗಳು ಬಂದಿದಾವೆ ಅಂತಂದ್ರೆ ಅಲ್ಲಿ ಆ ಸೂರ್ಯನ ಪ್ರಕಾಶ ಇರೋದಿಲ್ಲ, ಕಪ್ಪಾಗಿ ಅಂದ್ರೆ ಎಲ್ಲ ಕಡೆ ಸ್ವಲ್ಪ ಡಲ್ ಅನ್ಸುತ್ತೆ ಅಲ್ವಾ ವಾತಾವರಣದಲ್ಲಿ. ಇದರ ಅರ್ಥ ಸೂರ್ಯ ತೇಜೋಮಯವಾಗಿ ಹೊಳಿತಾ ಇಲ್ಲ ಅಂತಲ್ಲ, ಕೇವಲ ಆ ಮೋಡಗಳು ಮಾತ್ರ ಮುಂದೆ ಬಂದಿದಾವೆ ಅಂತ ಅರ್ಥ. ಹಾಗೇನೆ ನಮ್ಮಲ್ಲಿರುವಂತಹ ಈ ಈರ್ಷ್ಯ, ಅಹಂಕಾರ, ದ್ವೇಷ, ತಿರಸ್ಕಾರದ ಭಾವನೆ, ಕೋಪ, ಈ ಜಡ್ಜ್ ಮಾಡುವಂತಹ ನೇಚರು ಏನಿದೆ ಅಲ್ವಾ, ಇವೆಲ್ಲನೂ ಕೆಲವೊಂದ್ಸಲ ಕಪ್ಪು ಮೋಡಗಳ ತರ, ನಮ್ಮ ಕರುಣೆಯ ಗುಣದ ಮೇಲೆ ಕಪ್ಪು ಮೋಡಗಳ ತರ ಬಂದಿರ್ತವೆ. ಸೊ ಇವುಗಳನ್ನ ಸರಿಸುವಂತಹ ಪುರುಷಾರ್ಥವನ್ನ ನಾವು ಒಂದು ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ಮಾಡಿದ್ವಿ ಅಂತಂದ್ರೆ ಸಾಕಷ್ಟು ಬದಲಾವಣೆಯನ್ನ ನಮ್ಮ ಜೀವನದಲ್ಲಿ ನಾವು ಅನುಭವ ಮಾಡಬಹುದಾಗಿದೆ. ಒಂದು ಪುಟ್ಟ ಮಗು ಅವ್ರ ತಾತನ ಕೇಳ್ತಾರೆ, ತಾತ ಕೆಲವೊಬ್ರು ಯಾಕೆ ಯಾವಾಗ್ಲೂ ಕೂಡ ಕೋಪದಲ್ಲೇ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರ ತಾತ ಮಗುವಿಗೆ ತಿಳಿಸ್ಬಿಟ್ಟು ಹೇಳ್ತಾರೆ, ನೋಡು ಮಗು, ಯಾರಾದ್ರೂ ನಡೀತಿರ್ಬೇಕಾದ್ರೆ ಅವ್ರ ಕಾಲಿಗೆ ಮುಳು ಚುಚ್ಚಿತು ಅಂತಂದ್ರೆ ಅವ್ರು ಹೇಗ್ ನಡೀತಾರೆ, ಸ್ವಲ್ಪ ಕಾಲನ್ನ ಮೊದ್ಲು ಹೇಗ್ ನಡೀತಾ ಇದ್ರು ಹಾಗಂತೂ ನಡಿಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಕಾಲನ್ನ ಸ್ವಲ್ಪ ಕುಂಡ್ತಾ ನಡಿಬೇಕಾಗುತ್ತೆ ಅಲ್ವಾ. ಸೊ ಯಾಕೆಂದ್ರೆ ಅವ್ರ ಕಾಲಲ್ಲಿ ಗಾಯ ಆಗಿದೆ. ಹಾಗೇನೆ ಯಾರು ಸ್ವಲ್ಪ ಚಿಕ್ಕ ಪುಟ್ಟ ಮಾತುಗಳಿಗೂ ಕಿರಿಕಿರಿಗೊಳ್ತಾ ಇದಾರೆ, ಕೋಪ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ ಯಾವ್ದೋ ಮಾತಿನಿಂದ ಅವ್ರ ಮನಸ್ಸಿನಲ್ಲಿ ಏನಾಗಿದೆ, ಗಾಯ ಆಗಿದೆ, ನೋವಾಗಿದೆ, ಅದಕ್ಕೆ ಅವರು ಹಾಗೆ ವರ್ತಿಸ್ತಾ ಇರ್ತಾರೆ. ಇದೆಲ್ಲ ಯಾರು ಅರ್ಥ ಮಾಡ್ಕೊಳಿಕ್ ಸಾಧ್ಯ? ಯಾರ ಹೃದಯದಲ್ಲಿ ಕರುಣೆ ಇದೆ, ದಯೆ ಇದೆ, ಪ್ರೀತಿ ಇದೆ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಗುಣ ಇದೆ ಅಲ್ವಾ, ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಮಾತುಗಳಿಗೂ ಇನ್ನೊಬ್ಬರನ್ನ ನಾವ್ ಏನ್ ಮಾಡ್ಬಿಡ್ತೀವಿ, ಜಡ್ಜ್ ಮಾಡ್ತಾ, ತೀರ್ಪು ನೀಡ್ತಾ, ಸೊ ಅವರನ್ನ ದೂರ ಇಡ್ತಾ ಇರ್ತೇವೆ. ಅಥವಾ ಅವರಿಂದ ಏನ್ ಸಹಯೋಗ ನಾವು ತೆಗೆದುಕೊಳ್ಬೇಕಾಗಿತ್ತು ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಅದನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಆದ್ರಿಂದ ನಾವು ಖುಷಿಯಾಗಿರ್ಬೇಕು, ಇನ್ನೊಬ್ಬರಿಗೆ ನಾವು ಖುಷಿಯನ್ನ ನೀಡ್ತಾ ಇರ್ಬೇಕು, ದೊಡ್ಡ ದೊಡ್ಡ ಕಾರ್ಯಗಳನ್ನ ಎಲ್ಲರ ಸಹಯೋಗದಿಂದ ಒಟ್ಟುಗೂಡಿ ನಾವು ಮಾಡ್ಬೇಕು, ಮತ್ತು ಎಲ್ಲರನ್ನು ಕೂಡ ಅವರ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಮತ್ತು ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಮತ್ತು ಸಾಕಷ್ಟು ದಿನನಿತ್ಯದ ಜೀವನದಲ್ಲಿ ನಾವು ಆಶೀರ್ವಾದಗಳನ್ನ ಪಡಿಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಮ್ಮ ಈ ಕರುಣೆಯ ಗುಣವನ್ನ ನಾವು ದಿನನಿತ್ಯದ ಜೀವನದಲ್ಲಿ ಬಳಸಬೇಕಾಗಿದೆ. ಸೊ ಆದ್ರಿಂದ ನಮ್ಮಲ್ಲಿರುವಂತ ನಮ್ಮ ಆಂತರಿಕ ಶಕ್ತಿ ಯಾವ ರೀತಿ ನಮ್ಮ ಮೂಲಕ ಇನ್ನೊಬ್ರಿಗೆ ಹೋಗುತ್ತೆ, ನಮ್ಮ ದೃಷ್ಟಿಯ ಮೂಲಕ, ನಮ್ಮ ಕಣ್ಗಳ ಮೂಲಕ ನಮ್ಮ ಶಕ್ತಿ ಏನಾಗುತ್ತೆ ಇನ್ನೊಬ್ರ ಕಡೆಗೆ ಹೋಗುತ್ತೆ ಅಲ್ವಾ. ಅದಕ್ಕೆ ಹೇಳ್ತಾರಲ್ವಾ, ನಿಮ್ಮ ಕೃಪಾ ದೃಷ್ಟಿ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು. ಅಂತಂದ್ರೆ ನಮ್ಮಲ್ಲಿರುವಂತಹ ಶಕ್ತಿ ಏನಾಗುತ್ತೆ ನಮ್ಮ ಕಣ್ಗಳ ಮೂಲಕ ಹೊರ ಹೊಮ್ತಾ ಇರುತ್ತೆ ನಿರಂತರವಾಗಿ. ಸೊ ನಮ್ಮಲ್ಲಿ ಆ ಕರುಣೆ ಇತ್ತು ಅಂತಂದ್ರೆ ನಮ್ಮ ಕರುಣೆಯ ದೃಷ್ಟಿ ಏನಾಗುತ್ತೆ ಇನ್ನೊಬ್ಬರ ಮೇಲೆ ಸದಾ ಹೋಗ್ತಾ ಇರುತ್ತೆ. ಸೊ ಅದು ಇನ್ನೊಬ್ಬರಿಗೆ ಸಕಾರಾತ್ಮಕವಾದ ಶಕ್ತಿಯನ್ನ ನೀಡ್ತಾ ಇರುತ್ತೆ. ಸೊ ಮತ್ತು ನಮ್ಮ ಕೈಗಳ ಮೂಲಕನೂ ಕೂಡ ನಿಮ್ಮ ವರದ ಹಸ್ತ ನಮ್ಮ ತಲೆ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಹೇಳ್ತಿರ್ತಾರಲ್ವಾ. ಅಂದ್ರೆ ನಮ್ಮಲ್ಲಿರುವಂತಹ ಸಕಾರಾತ್ಮಕವಾದ ಶಕ್ತಿ ಇನ್ನೊಬ್ರಿಗೆ ನಾವೇನು ಆಶೀರ್ವಾದ ಮಾಡ್ತಿರ್ತೀವಿ, ಇನ್ನೊಬ್ಬರ ತಲೆ ಮೇಲೆ ಕೈ ಇಟ್ಬಿಟ್ಟು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಿರ್ತೀವಲ್ವಾ. ಸೊ ನಮ್ಮ ಕೈಗಳ ಮೂಲಕನೂ ಕೂಡ ಏನಾಗ್ತಿರುತ್ತೆ, ನಮ್ಮ ಕರುಣೆಯ ಗುಣ ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ. ಮತ್ತು ಕೆಲವೊಬ್ರು ಹೇಳ್ತಿರ್ತಾರಲ್ವಾ, ನಿಮ್ಮ ಪಾದಗಳು ಕಮಲ ಚರಣಗಳು ನಮ್ಮ ಮನೆಯಲ್ಲಿ ಬರ್ಲಿ ಅಥವಾ ಈ ಜಾಗದಲ್ಲಿ ಇಡ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರಲ್ವಾ. ಅಂದ್ರೆ ನಾವು ನಡೆದಾಡುವಂತಹ ಕಾಲ್ಗಳಿಂದನೂ ಕೂಡ ನಮ್ಮ ಸಕಾರಾತ್ಮಕ ನಮ್ಮ ಎನರ್ಜಿ ಏನಾಗ್ತಿರುತ್ತೆ ಆ ಸ್ಥಳದಲ್ಲಿ ಹರಡ್ತಾ ಇರುತ್ತೆ. ಈ ರೀತಿ
ನಮ್ಮಿಂದ ನಿರಂತರವಾಗಿ ಸ್ಥೂಲ ರೀತಿಯಲ್ಲಿ ಕೂಡ ನೋಡೋದ್ರ ಮೂಲಕ ಆಗಿರ್ಬೋದು, ಅಥವಾ ಇನ್ನೊಬ್ಬರ ತಲೆ ಮೇಲೆ ನಾವು ಕೈ ಇಟ್ಟು ಒಂದು ಶುಭ ಭಾವನೆಯನ್ನ ಮಾಡೋದೇ ಆಗಿರ್ಬೋದು, ಅಥವಾ ನಾವೆಲ್ಲೇ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ಎನರ್ಜಿ ಸೊ ಈ ರೀತಿ ಏನು ಸಕಾರಾತ್ಮಕವಾದ ಎನರ್ಜಿ ನಮ್ಮ ಹತ್ರ ಯಾವ್ದಿರುತ್ತೆ ಅದೇ ಎನರ್ಜಿ ಫ್ಲೋ ಆಗ್ತಿರುತ್ತೆ. ಸೊ ನಮ್ಮಲ್ಲಿ ಕರುಣೆಯ ಭಾವನೆ ಇತ್ತು, ಆ ಎನರ್ಜಿ ಇತ್ತು ಅಂತಂದ್ರೆ ನಮ್ಮ ದೃಷ್ಟಿಯ ಮೂಲಕ ಅಥವಾ ಇನ್ನೊಬ್ರಿಗೆ ನಾವು ಆಶೀರ್ವಾದ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕೈಗಳ ಮೂಲಕನೂ ಕೂಡ ಏನಾಗುತ್ತೆ, ನಮ್ಮ ಕರುಣೆಯ ಎನರ್ಜಿ ಶಕ್ತಿ ಅನ್ನೋದು ಇನ್ನೊಬ್ಬರಿಗೆ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಕೂಡ ಯಾರ ಕೃಪಾ ದೃಷ್ಟಿ ಅಥವಾ ಯಾರೋ ಒಬ್ರು ನಮ್ ಜೊತೆ ಮಧುರವಾಗಿ ಮಾತಾಡ್ತಾ ಇದಾರೆ ಅಂತಂದ್ರೆ ನೋಡಿ, ಎಲ್ರಿಗೂ ಕರುಣೆಯ ಡೆಫಿನೇಷನ್ ಬೇರೆ ಬೇರೆನೆ ಅನ್ಸುತ್ತೆ. ಒಬ್ಬರ ನಗು ಇನ್ನೊಬ್ಬರಿಗೆ ಅದು ಕರುಣೆ ತರ ಕಾಣಿಸಿರುತ್ತೆ, ಒಬ್ಬರ ತಾಳ್ಮೆ ಇನ್ನೊಬ್ಬರಿಗೆ ಇವರ ಕರುಣೆ ನಿಜವಾಗ್ಲೂ ಇಷ್ಟೊಂದು ಸಹಿಸ್ಕೊಂಡಿದಾರಲ್ಲ, ಅವರಲ್ಲಿರುವಂತಹ ದಯೆ ಕರುಣೆಯ ಗುಣ ಅದು, ಅದಕ್ಕೆ ಅವ್ರು ಇಷ್ಟೊಂದು ನಾನು ತಪ್ಪು ಮಾಡಿದ್ರು ಸಹನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ತಾಳ್ಮೆ ಇನ್ನೊಬ್ಬರಿಗೆ ಕರುಣೆ ಆಗುತ್ತೆ. ಎಷ್ಟೋ ಬಾರಿ ಒಬ್ಬರ ಕ್ಷಮೆ ಮಾಡ್ತಿದ್ದಾರಲ್ಲ, ನಿಜವಾಗ್ಲೂ ಅವರಲ್ಲಿ ಕರುಣೆ ದಯೆ ಇದೆ ಅಂತ, ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವ್ರು ಕ್ಷಮೆ ಮಾಡಿ ಮತ್ತೊಮ್ಮೆ ನನ್ನನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿರುವಂತಹ ಕ್ಷಮೆ ಭಾವನೆನೂ ಕೂಡ ಇನ್ನೊಬ್ರಿಗೆ ಏನಾಗುತ್ತೆ, ಕರುಣೆಯಾಗಿ ಸೊ ಅವರ ಜೀವನವನ್ನ ಬದಲಾಯಿಸ್ಲಿಕ್ಕೆ ಅದು ಕಾರಣ ಆಗುತ್ತೆ. ನಮ್ಮ ಒಂದು ಮಧುರವಾದ ಮಾತು ಅಥವಾ ಸಾಂತ್ವನದ ಮಾತು ಅಥವಾ ನಮ್ಮ ಒಂದು ಕರುಣೆ ತುಂಬಿದ ಕೆಲಸ, ಅದನ್ನ ನೋಡ್ಬಿಟ್ಟು ಎಷ್ಟೋ ಜನರು ಪ್ರೇರಣೆಗೊಳಗಾಗ್ತಾರೆ. ಅವರು ಕೂಡ ಆ ಪ್ರೇರಣೆಯಿಂದ ಅವ್ರ ಜೀವನದಲ್ಲಿ ಕರುಣೆಯಿಂದ ತುಂಬಿರುವಂತಹ ಕೆಲಸಗಳನ್ನ, ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಸೊ ಆದ್ರಿಂದ ಸೊ ಈ ಕರುಣೆಯ ಗುಣ ಕೇಳ್ತಾ ಇದ್ರೇನೆ ಮನಸ್ಸಿಗೆ ಹಿತ ಅನ್ಸುತ್ತೆ, ನೋಡ್ತಾ ಇದ್ರೇನೆ ಕಣ್ಣಿಗೆ ತಂಪು ಅನ್ಸುತ್ತೆ ಅಲ್ವಾ. ಕರುಣೆ ತುಂಬಿದ ಅಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಅಂತಂದ್ರೆ, ಇಂತಹ ಕರುಣೆಯ ಗುಣ ನೀವ್ ಯಾವಾಗ ಯಾರಿಂದ ಅನುಭವ ಮಾಡಿದ್ರಿ, ಅಥವಾ ನೀವು ದಿನಾಲು ಕೂಡ ಯಾವ ರೀತಿ ನಿಮ್ಮ ಕರುಣೆಯ ಗುಣವನ್ನ ವ್ಯಕ್ತಪಡಿಸ್ತೀರಾ, ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ತೀರಾ ಅನ್ನೋದನ್ನ ಖಂಡಿತವಾಗ್ಲೂ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಮೊಂದಿಗೆ ಹಂಚ್ಕೊಳ್ಬಹುದಾಗಿದೆ. ಸೊ ಈ ಕರುಣೆಯ ಗುಣದ ಬಗ್ಗೆ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೆ ಕೂಡ ನೀವು ಹಂಚ್ಕೊಳ್ಬಹುದು. ಅವರಲ್ಲಿರುವಂತಹ ಕರುಣೆಯ ಗುಣವನ್ನ ಅವರು ಕೂಡ ಇನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಪ್ರೇರಣೆಯನ್ನ ಅವ್ರಿಗೂ ಕೂಡ ನೀಡಬಹುದಾಗಿದೆ ಅಲ್ವಾ. ಸೊ ಈ ರೀತಿ ಉಪಯುಕ್ತ ಮಾಹಿತಿಯನ್ನ ಪಡಿಲಿಕ್ಕೆ ನೀವು ಇಷ್ಟಪಡ್ತೀರಾ ಅಂತಂದ್ರೆ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಇಂಥ ಸುಂದರವಾದ ವಿಷಯಗಳೊಂದಿಗೆ ನಾವು ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.